ಸರ್ ಇದರಲ್ಲಿ ನೀವು ಪೊಲೀಸ್ ಕಾಪ್ ಅಂತ ಹೌದಾ ಸರ್? ಪೊಲೀಸೇ ಕಾಪು, ಪೊಲೀಸ್ ಕಾಪ್ ಅಲ್ಲ. ಆಯ್ತು, ನೀವು ಪೊಲೀಸ್ ಅಂತ ಹೌದಾ ಸರ್? ಹೌದು, ಹ್ಮ್. ಆ, ಅಂದ್ರೆ ಚೆನ್ನಾಗಿದೆ ಸರ್ ಪೊಲೀಸ್ ಕಾಪ್. ಅಂದ್ರೆ ನೀವು ನಮ್ಮ ಆಡ್ಭಾಷೆಲ್ಲ ಹಂಗಿರುತ್ತೆ ಅದೇ ರೀ, ಆಡ್ಭಾಷೆ ಚೆನ್ನಾಗಿದೆ ಪೊಲೀಸ್ ಕಾಪ್. ಈಗ ಅದ್ರಲ್ಲಿ ಸರ್ ನೀವು ಪೊಲೀಸು ಆದ್ರೆ ಎಲ್ಲರನ್ನ ಅಟ್ಟಾಡ್ಸ್ಕೊಂಡು ಹೊಡಿತೀರಲ್ಲ ಸರ್, ಒಳ್ಳೆ ಗ್ಯಾಂಗ್ಸ್ಟರ್ ತರ. ಹೌದಮ್ಮ, ಅಂದ್ರೆ ಆ ಕತೆ ಆಗಿದೆ. ಕಥೆಯಲ್ಲಿ ಅಟ್ಟಾಡ್ಸ್ಕೊಂಡು ಹೊಡೆಯೋದು ಅನ್ನೋದು ನಿಮ್ಗೆ ಕರೆಕ್ಟ್ ಅದು ವರ್ಡು, ಬಟ್ ಕತೆ ಆಗಿದೆ. ಅದು ಮಾಡಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. ಒಂದೇ ರಾತ್ರಿ ಅಂದಾಗ ನಿಮಗೆ ಅರ್ಥ ಮಾಡ್ಕೊಬೇಕು, ಸಿಚುವೇಶನ್ ಆಗಿರುತ್ತೆ, ಮಾಡ್ಲೇಬೇಕಾದಂತ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಆ ತರ ಇದೆ ಅಷ್ಟೇ. ಒಂದೇ ರಾತ್ರಿಯಲ್ಲಿ ಎಲ್ಲಾರನ್ನ ಹಾಕಿ ಹುಚ್ಚನಾಗಿ ಇಲ್ಲ, ಎಲ್ಲರಿಗೂ ಹೊಡಿಬೇಕು. ಆ ರಾತ್ರಿಯಲ್ಲಿ ಬರೋ ಸಿಚುವೇಶನ್ ಹ್ಯಾಂಡಲ್ ಮಾಡ್ಬೇಕು ಅವನು. ಎಲ್ಲಾರು ಒಂದೇ ರಾತ್ರಿ ಮುಗಿಸ್ತಾನೆ ಅನ್ನೋದು ಕತೆ ಅಲ್ಲ. ಆ ರಾತ್ರಿ ಒಂದು ರಾತ್ರಿಯಲ್ಲಿ ನಡೆಯೋ ಸಿಚುವೇಶನ್ ನ ಒಂದು ಅರ್ಜುನ್ ಮಹಾಕ್ಷಯ ಅನ್ನೋ ಒಂದು ಪಾತ್ರ ಅಲ್ಲಿ ಬಂದಾಗ ಮಾಡ್ಲೇಬೇಕು, ಇಲ್ಲ ತುಂಬಾ ತಲೆಗಳು ಉದುರೋಗ್ತವೆ. ಅಂತ ಪರಿಸ್ಥಿತಿ ಒಳಗೆ ಏನ್ ಮಾಡ್ತಾನೆ ಅನ್ನೋದು, ಹೇಗ್ ನಿಂತ್ಕೋತಾನೆ ಅನ್ನೋದು ಒಂದು ಬರ್ತಕ್ಕಂಥ. ಸರ್ ಕಬ್ಜಾದಲ್ಲಿ ಕಾಕಿ ಹಾಕಿದ್ರಿ ಅಂತ ಅನ್ಸುತ್ತೆ. ಕಾಕಿ ಹಾಕ್ದಾಗ ಅದು ಹೆಂಗಿರುತ್ತೆ ಸರ್ ಆ ಖದರ್? ಹೌ ಡು ಯು ಫೀಲ್ ಕಾಕಿ ಹಾಕ್ದಾಗ? ಸಿ, ಬೈ ಇಟ್ ಸೆಲ್ಫ್ ಇಟ್ ಇಸ್ ಅ ವೆರಿ ಗುಡ್ ಪ್ರೊಫೆಷನ್. ಆಕ್ಚುಲಿ ಅದೆಲ್ಲ ನಾವು ಆಗಿಲ್ಲ ಜೀವನದಲ್ಲಿ, ನಾವು ಕಲಾವಿದರಾಗಿದ್ವಿ. ಬಟ್ ನನಗನ್ಸುತ್ತೆ ಅದಕ್ಕೆ ತುಂಬಾ ಅದ್ರ ಹಿಂದೆ ಒಂದು ಶಿಸ್ತು, ಶ್ರಮ ಎಲ್ಲ ಇರುತ್ತೆ. ಆ ಪ್ರೊಫೆಷನಲ್ ಅದು ನಮ್ಮ ಮೇಲೆ ಬಿದ್ದಾಗ ಒಂದು ಇರುತ್ತೆ. ಅದು ಹೇಗೆ ಫೀಲ್ ಇದೆಲ್ಲ, ಯೂನಿಫಾರ್ಮ್ ಟೈಟ್ ಆ ಥರ ಒಂದೊಂದು ಬರುತ್ತೆ. ಅದು ಆಟೋಮ್ಯಾಟಿಕ್ ಆಗಿ ಬರುತ್ತೆ. ಲ್ಯಾಂಗ್ವೇಜ್ ಸರ್, ಲ್ಯಾಂಗ್ವೇಜ್ ಇಸ್ ಅ ಪರ್ಸನಾಲಿಟಿ. ಅದರಲ್ಲಿ ಏನು ಬರೋದಿಲ್ಲ. ಸಿ, ಲ್ಯಾಂಗ್ವೇಜ್ ಇಸ್ ಅ ಪರ್ಸನಾಲಿಟಿ. ಈಗ ಪೊಲೀಸ್ ಆಫೀಸರ್ ಮಾಡ್ತಾ ಇರೋ ಕ್ಯಾರೆಕ್ಟರ್ ನೀವು ಇವಾಗ ನಾರ್ತ್ ಕರ್ನಾಟಕದವರು ಅಂದ್ರೆ ಬೇರೆ ಥರ ಬರುತ್ತೆ, ಮಲೆನಾಡು ಬೇರೆ, ಬ್ಯಾಂಗ್ಳೂರ್ ಭಾಷೆ ಬೇರೆ ಬರುತ್ತೆ. ಅದರಲ್ಲಿ ಏನಿಲ್ಲ, ನಿಮ್ಮ ಪಾತ್ರದ ಮೇಲೆ ಹೋಗುತ್ತೆ. ಈಗ ಕೆಂಪೇಗೌಡ ಅಂತ ತೊಗೊಳಕ್ ಹೋದ್ರೆ ಅದು ಸಿಕ್ಕಾಬಿಟ್ಟೆ ಅಗ್ರೆಸಿವ್, ತುಂಬಾ ಸ್ಪೀಡು, ಮಾತಾಡೋ ಸ್ಪೀಡು, ಒಂದ್ ಕಡೆ ನಿಲ್ಲಲ್ಲ, ಕೋಪ ಜಾಸ್ತಿ. ಅದೇ ನೀವು ಮದಕರಿ ತೊಗೊಳಕ್ ಹೋದ್ರೆ ಮದಕರಿ ತಾಳ್ಮೆ, ಸಾಫ್ಟ್ ಆಗಿ ಮಾತಾಡೋದು. ಬಟ್ ವೆರಿ ವಾಟ್ ಈಸ್ ಎ ವೆರಿ ಟಫ್ ಕಾಪ್ ಮದಕರಿ, ಬಟ್ ಸಾಫ್ಟ್ ಸ್ಪೋಕನ್. ಸೊ ಇಟ್ಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರೈಸೇಷನ್ ಬರುತ್ತೆ ಅಷ್ಟೇ. ಅದರಲ್ಲಿ ನಾವು ಯಾವ ಥರ ಕೆತ್ಕೊಂಡು ಹೋಗ್ತಿರೋ ಅದ್ರ ಮೇಲೆ ಪರ್ಸನಾಲಿಟಿ, ಯಾವ ಪರ್ಸನಾಲಿಟಿ ಕಾಕಿ ಹಾಕಿದೆ ಅನ್ನೋದ್ರ ಮೇಲೆ ಹೋಗುತ್ತೆ ಅಷ್ಟೇ. ಬಟ್ ನಿಮ್ಮ ಪರ್ಸನಾಲಿಟಿಗೆ ಕಾಕಿ ಸಖತ್ ಸೂಟ್ ಆಗುತ್ತೆ ರೀ ಸರ್. ಆದ್ರೆ ಸರ್ ನಿಮ್ಮ ಪರ್ಸನಾಲಿಟಿ ಹೆಂಗೆ ಸರ್ ನೀವು ರಿಯಲ್ ಲೈಫಲ್ಲಿ? ಯಾಕಂದ್ರೆ ಹೊರಗಡೆಯಿಂದ ನೋಡೋಕ್ಕೆ ನಾನೇ ಬರ್ಬೇಕಂದ್ರೆ ಯವ್ವ ಹೆಂಗೇನೋ ಸುದೀಪ್ ಸರ್ ಮಗು ಕೊಡ್ದಂಗೆ ಮಾತಾಡ್ತಾರೇನೋ, ಹೆಂಗೆ ಮಾತಾಡ್ತಾರೇನೋ, ಹೆಂಗೆ ಕ್ವಶನ್ ಕೇಳ್ಬೇಕೇನೋ ಅಂತ. ಸರ್ ನೀವು ಹೆಂಗೆ ಸರ್ ಪರ್ಸ್ನಲಿ? ನೀವು ಯಾರು ಸರ್? ನೀವು ಕೆಂಪೇಗೌಡ್ರ, ಮದಕರಿನ, ಹೆಂಗೆ ಸರ್ ನೀವು? ತಟ್ಟೆಗೆ ಅನ್ನ ರಸಮ್ಮು ಸರ್ವ್ ಮಾಡಿದ್ರೆ ಕೈ ಹಾಕೊಂಡು ತಿನ್ನೋನು, ನೀವು ನೂಡಲ್ಸ್ ಕೊಟ್ರೆ ಫೋರ್ಕ್ ಹಾಕೊಂಡು ತಿನ್ನೋನು. ಕರೆಕ್ಟಾ? ಎಲ್ಲಿ ಹೆಂಗೆ ಬೇಕೋ ಹಂಗೆ? ಎಲ್ಲಲ್ಲ, ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತಲ್ಲ. ಈಗ ನನಗೆ ವ್ಯಕ್ತಿತ್ವ ಏನಿದೆ, ನನ್ನ ಪರ್ಸನಲ್ ಅನ್ನೋದೇ, ನನ್ನ ಪರ್ಸನಲ್ ಲೈಫಲ್ಲಿ ಎಲ್ಲ ತುಂಬಾ ಜನ ಇರ್ತಾರಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೌ ಯು ಟಾಕ್, ವಾಟ್ ಯು ಡೂ. ಇವಾಗ ಯಾರ ಹತ್ರ ಹೇಗಿರ್ಬೇಕು ಹಾಗಿರ್ಲೇಬೇಕಲ್ಲ ಪರಿಸ್ಥಿತಿ. ಅದು ನಾವೊಬ್ಬರೇ ಕೂತ್ಕೊಂಡಾಗ ಹೇಗಿರ್ತೀವೋ ಸಪ್ರೇಟ್ ಆಗುತ್ತೆ. ಮನೆಯವ್ರ ಹತ್ರ ಹೇಗಿರ್ತೀವೋ ಅದೇ. ಸೊ ಇವಾಗ ಎದುರುಗಡೆ ತಾವು ಹೇಗಿದ್ದೀರಿ, ಇವಾಗ ತಾವು ಒಳ್ಳೆ ರೀತಿಯಲ್ಲಿ ಮಾತಾಡ್ಕೊಂಡು ಚೆನ್ನಾಗಿದ್ದು ನೀವು ಪ್ರೀತಿನ ಹಂಚ್ತಾ ಇದ್ದೀರಂದ್ರೆ ನಾನ್ಯಾಕೆ ನಿಮಗೆ ಕೋಪ ಕೊಡ್ಲಿ? ಅಥವಾ ನೀವು ಉರ್ಸೋ ಕೆಲಸ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಂದ್ರೆ ಏನು ಅಷ್ಟು ಒಳ್ಳೆಯವ್ರು, ಹೋಗ್ಲಿ ಬನ್ನಿ ದೇವ್ರ ತಲೆ ಮೇಲೆ ಕೂತ್ಕೊಳ್ಳಿ ಇನ್ನೂ ಹೊಡೀರಿ ಅನ್ನೋಕ್ಕೆ. ಹಾಗಲ್ಲ. ಸಿ, ಐ ಡೋಂಟ್ ಥಿಂಕ್ ಸೊ. ಸಿ, ನೀವಾಗ್ಲಿ ನಾವಾಗ್ಲಿ ಗೌರವ ಕೊಡೋದಕ್ಕೆ ಯಾರು ಹಿಂದೆ ಮುಂದೆ ನೋಡಲ್ಲ. ನಿಮ್ಮ ಗೌರವಕ್ಕೆ ವಾಪಸ್ ಗೌರವನೇ ಒಂದು ವಾಪಸ್ಸು ರಿಯಾಕ್ಷನ್ ಆಗಿ ಸಿಕ್ಕಿದ್ರೆ ದಟ್ ಇಸ್ ಮೋರ್ ರೆಸ್ಪೆಕ್ಟ್ಫುಲ್ ಅಲ್ವಾ? ಪ್ರೀತಿ ವಿಶ್ವಾಸ ಎಲ್ಲ ಒಂದೇ ಸೈಡ್ ಆಗಿರ್ಬಾರ್ದು, ಎರಡು ಕಡೆನೂ ಇರ್ಬೇಕು ಯಾವಾಗಲೂ. ಅದು ಬಂದಿಲ್ಲ ಅಂದಾಗ ಫಸ್ಟ್ ಕಟ್ ಆಫ್ ಮಾಡ್ಕೊಂಡು ಸೈಲೆಂಟ್ ಆಗಿರ್ತೀವಿ. ಅದಾದ್ಮೇಲೆ ಸ್ವಲ್ಪ ತಟ್ಟಿ ಎಬ್ಬಿಸ್ಬೇಕಾಗುತ್ತಲ್ಲ, ಯಾಕೆ ಏನು ನಡೀತದೆ ಅಂತ ಕೇಳಕ್ಕೆ. ಕರೆಕ್ಟ್. ಎಲ್ಲರಲ್ಲೂ ಆ ಪರ್ಸನಾಲಿಟಿ ಇರುತ್ತೆ. ಹೋಗ್ತಾ ಹೋಗ್ತಾ ಒಂದು ಡೆವಲಪ್ ಮಾಡ್ಕೊಂಡಿರ್ತೀವಿ. ಬೇಡ ಅದು ಪರವಾಗಿಲ್ಲ, ಏನಂತೆ ಆಯ್ತು ಹೋಲಿ ಬಿಡು ಅಂತ ಹಂಗೆ ಬಂದಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ಅನುಭವದ ಪಾಠ ಎಲ್ರಿಗೂ ಇರುತ್ತೆ. ಉದಾಹರಣೆಗೆ ಸರ್ ನನಗೆ ಟಿವಿ ಮೇಲೆ ಭಾಳ ಜನ ಇವಳು ಕೆಟ್ಟ ಕಡಕ್ಕೆ, ಇವಳು ಭಾಳ ಹೆಮ್ಮಾರಿ, ಇವಳು ಈ ಥರ ಮಾತಾಡ್ತಾರೆ ಸರ್. ಆದರೆ ಹೊರಗಡೆ ನಮ್ಮದೇ ಬೇರೆ ಒಂದು ಜೀವನ ಇರುತ್ತೆ ರೀ ಸರ್, ಹಂಗೆ ಕೇಳಿದೆ ಅಷ್ಟೇ. ಮತ್ತೆ ಕರೆಕ್ಟ್, ತಪ್ಪೇನಿಲ್ಲ. ಇವಾಗ ನೀವು ಅನುಭವದಂತ ಹೇಳ್ತೀರಿ. ಸಿ, ಆಲ್ರೆಡಿ ನಾವು ಮಾತಾಡೋಕೆ ಶುರು ಮಾಡೋದು 15-20 ನಿಮಿಷ ಆಯ್ತಾ? 15 ನಿಮಿಷ ಹಿಂದೆ ಇದ್ದಿದ್ದ ಮಾತಿಗೂ ಇವಾಗ ಬರ್ತಾರೋ ಮಾತಿನ ಸ್ಟೈಲ್ಗೂ ಡಿಫ್ರೆನ್ಸ್ ಇದೆ. ಯಾವಾಗ ನೀವು ಕಂಫರ್ಟೇಬಲ್ ಆಗ್ತಿರೋ ನೀವು ಮಾತಾಡೋಕೆ ಸ್ಟಾರ್ಟ್ ಮಾಡ್ತೀರಿ. ಹಾಗೆ ತಾನೆ ವ್ಯಕ್ತಿ ಮೇಲೆ ಡಿಪೆಂಡ್ ಆಗುತ್ತಲ್ಲ ನಾವೇನು ಅನ್ನೋದು. ಸರ್ ಈಗ ಈ ಸಿನಿಮಾದಲ್ಲಿ ಸರ್ ನಾನು ನೋಡಿದೆ, ನಂಗೆ ಭಾಳ ಹೆಸರು ಗೊತ್ತಿಲ್ಲ, ಅವ್ರು ನಾನು ಓದೇ ಹೇಳ್ಬೇಕು ನಿಮಗೆ. ಸುನೀಲ್ ವರ್ಮಾ ಅವರು ನೋಡಿ ಸರ್, ತೆಲುಗು ಫಿಲಮ್ ಇಂಡಸ್ಟ್ರಿಯಲ್ಲಿ ವಂಶಿ ರೆಡ್ಡಿ, ವರಲಕ್ಷ್ಮಿ, ಇಳವರಸನ್ ಇವರೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಆ್ಯಕ್ಟರ್ಗಳು. ಇನ್ನೊಂದು ಕಡೆ ಸಂಯುಕ್ತ ಹೊರನಾಡು, ಸುಕೃತ ವಾಗ್ಲೆ, ಪ್ರಮೋದ್ ಶೆಟ್ಟಿ, ಉಗ್ರಂ ಮಂಜು ಇವರೆಲ್ಲ ಒಂದು ಸ್ವಲ್ಪ ಹೊಸಬ್ರು. ಸೊ ತುಂಬ ಎಕ್ಸ್ಟ್ರೀಮ್ ಎಕ್ಸ್ಪೀರಿಯನ್ಸು ಹೊಸಬ್ರು. ಇವರ ಕಾಂಬಿನೇಷನಲ್ಲಿ ನೀವು
ಅವ್ರ ಜೊತೆ ಆಕ್ಟ್ ಮಾಡುವಾಗ ಸರ್ ಇಟ್ಸ್ ಕ್ವೈಟ್ ಚಾಲೆಂಜಿಂಗ್ ಅಂತ ಏನಿಲ್ಲ, ಎಲ್ಲರೂ ಅವ್ರವ್ರ ಕೆಲಸ ಅದ್ಭುತವಾಗಿ ಮಾಡ್ತಾರೆ. ನೀವು ಅನ್ಕೊಂಡಿದ್ದೀರ ಅಷ್ಟೇ ಹೊಸಬ್ರು ಅಂತ. ಮಂಜು ಆಗ್ಲಿ, ಸಂಯುಕ್ತ, ಸುಕೃತ ಎಲ್ಲ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಆ ಕಡೆ ಸೀನಿಯರ್ಸ್ ಅವ್ರು ಅದ್ಭುತವಾಗಿ ಮಾಡಿದ್ದಾರೆ. ಖುಷಿ ಆಗುತ್ತೆ. ಎಲ್ಲ ಒಳ್ಳೊಳ್ಳೆ ಕಲಾವಿದರು ಪ್ಲಸ್ ಒಳ್ಳೊಳ್ಳೆ ಸೀನ್ಸ್, ಒಳ್ಳೊಳ್ಳೆ ಪಾತ್ರ ಎಲ್ಲರಿಗೂ ತುಂಬಾ ಅದ್ಭುತವಾಗಿ ಮಾಡ್ಯಾರ. ಎಲ್ಲರೂ ಚೆನ್ನಾಗಿ ಮಾಡ್ಯಾರ. ಅದು ಆ ಥರ ಏನು ಅನ್ನಿಸ್ಲೇ ಇಲ್ಲ ನಮಗೆ. ಎಲ್ಲರೂ ಇನ್ವಾಲ್ವ್ ಆಗಿ ತುಂಬಾ ಇನ್ವಾಲ್ವ್ ಆಗಿ ಪ್ರತಿಯೊಂದು ಸೀನಲ್ಲಿ ಇನ್ವಾಲ್ವ್ ಆಗಿದ್ರು. ಸೊ ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಟು ವರ್ಕ್ ವಿತ್ ಆಲ್ ಆಫ್ ದೆಮ್ ಆಕ್ಚುಲಿ. ಅವರು ಕೂಡ ಸರ್ ಅವ್ರ ಎಕ್ಸ್ಪೀರಿಯನ್ಸ್ಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೆಸ್ ಮೀಟಲ್ಲಿ ಎಲ್ಲರೂ ಮಾತಾಡುವಾಗ ಅವ್ರು ಹೇಳ್ತಾ ಇದ್ರು ತುಂಬಾ ಕಲ್ತ್ವಿ, ತುಂಬಾ ನೀವು ಒಂಥರ ಆಕ್ಟಿಂಗಲ್ಲಿ ನೀವು ಒಂಥರ ನಡೆದಾಡೋ ಗೂಗಲ್ ಇದ್ದಂಗೆ. ನಿಮ್ಮ ಜೊತೆ ನೀವು ಕಲಿಸ್ಬೇಕಾಗಿಲ್ಲ, ನಿಮ್ಮ ಜೊತೆ ಆಕ್ಟ್ ಮಾಡಿದ್ರೇನೆ ಒಂಥರ ಅದು ಕಲ್ತ್ಕೊಂಡಂಗೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ರಂಗನಾಥ್ ಸರ್ ಜೊತೆ ಕುತ್ಕೊಂಡ್ರೆ ಸಾಕು ಎಲ್ಲ ತಿಳ್ಕೊಂಡ್ಬಿಡ್ತೀವಿ ಅಂತ. ಹಾಗೆ ನಿಮ್ಮ ಜೊತೆ ಆಕ್ಟ್ ಮಾಡಿದ್ರೆ ಸಾಕು ಸರ್ ಎಲ್ಲ ಅವ್ರು ಕಲ್ತು ಬಿಡ್ತಾರೆ. ಅಂದ್ರೆ ನಿಮ್ಮ ಒಂದು ಆಕ್ಟಿಂಗ್ ಕಲೆ ಏನಿದೆ ಅಂತ. ಕರಿಸುಬ್ಬ ಅವ್ರು ಹೇಳ್ತಾ ಇದ್ರು, ಅವ್ರು ಕೊಂಡು ನೋಡಿದ್ರೆ ನಂಗೆ ಸಖತ್ ಭಯ ಅಂತ. ಯಾಕೆ ಎದುರಿಸಿದ್ರಿ ಅವ್ರನ್ನ? ಯಾವತ್ತಾದ್ರೂ ಚೂರಿ ಅಥವಾ ಗನ್ನು ಯಾರಿಗಾರು ಹೆದರ್ಸಿದ್ಯಾ? ಅದ್ರ ಪಾಡಿಗೆ ಅದು ಇರುತ್ತೆ. ಅದು ನೀವು ತಾನೇ ನೋಡಿ ಹೆದರ್ಕೋತಾ ಇರೋದು. ಮತ್ತು ನಾನೇಕೆ ಹೆದರ್ಸ್ಲಿ? ನನ್ನ ಪಾಡಿಗೆ ನಾನು ಇದ್ದೀನಿ. ಭಯ ಆಗ್ತಾ ಇದೆ ಅಂದ್ರೆ ಬಹುಶಃ ಅವ್ರಿಗೆ ನನ್ನ ಮೇಲೆ ಇರೋ ಗೌರವ ಇರ್ಬೋದು, ಪ್ರೀತಿ ಇರ್ಬೋದು. ಆ ಪ್ರೀತಿಯಿಂದ ಬರ್ತಾ ಇರ್ಬೋದು ಅಷ್ಟೇ. ಅದು ಅವ್ರು ಏನ್ ಹೇಳ್ತಾರೆ ಇದು ಯಾವ್ದು ಭಯದಿಂದ ಅಲ್ಲ, ಅದು ಗೌರವದಿಂದ. ಆಮೇಲೆ ಅವ್ರ ಕೆಲಸ ನೋಡಿರೋ ಗೌರವ ಇರ್ಬೋದು. ಸೊ ಇನ್ನೇನಿಲ್ಲ, ಪಾತ್ರದಲ್ಲಿ ನಿಮ್ಮ ಲುಕ್ಸ್ ನೋಡಿ ಮೇ ಬಿ ಅಷ್ಟೇನೆ. ಅದು ಅವ್ರಿಗೆ ಇರೋ ಪ್ರೀತಿ ಆ ತರ ಮಾತಾಡಿಸ್ತಾರೆ. ಹಂಗಾದ್ರೂ ಸ್ವಲ್ಪ ಭಯ ಬಿಡ್ರಿ ಸರ್, ನಿಮ್ ನೋಡಿದ್ರೆ ಒಂದ್ ಸ್ವಲ್ಪ ಭಯ. ಆ ಭಯ ಇರ್ಬೇಕಮ್ಮ, ಎಲ್ಲಾದ್ರ ಮೇಲೂ ಇರ್ಬೇಕಲ್ಲ. ಆ ಭಯ ಎಲ್ಲಾದ್ರ ಮೇಲೂ ಇರ್ಬೇಕು, ಎಲ್ಲಾರ ಮೇಲೂ ಇರ್ಬೇಕು ಸ್ವಲ್ಪ ಮಟ್ಟಿಗೆ ಭಯ. ನಿಮ್ಮ ಇವರು ಟೆಕ್ನಿಷಿಯನ್ಸು ಮತ್ತೆ ನಿಮ್ಮ ಜೊತೆ ಆಕ್ಟ್ ಮಾಡಿದವರು ಎಲ್ಲರೂ ಪ್ರೆಸ್ ಮೀಟಲ್ಲಿ ಮಾತಾಡ್ತಾ ಇರೋದು ನೋಡಿದ್ರೆ ಸರ್, ಅವ್ರ ಜೊತೆ ನೀವು ಯಾವ ರೀತಿಯಾದೊಂದು ಒಂದು ಒಳ್ಳೆ ಸಂಬಂಧ ಇದೆ ನಿಮಗೂ ಮತ್ತು ಎಲ್ಲ ಚಿತ್ರತಂಡಕ್ಕೂ ಅನ್ನೋದನ್ನ ಅದು ತುಂಬಾ ವ್ಯಕ್ತಪಡಿಸ್ತಾ ಇತ್ತು ಸರ್. ಈ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಮಾಡಕ್ ಬಹಳ ಲೇಟ್ ಮಾಡಿದ್ರ ಸರ್? ಯಾಕಂದ್ರೆ ಎಲ್ಲಿ ಹೋದಲ್ಲಿ ಬಂದಲ್ಲಿ ನಿಮ್ ಪ್ರಶ್ನೆ ಕೇಳ್ತಿದ್ರು, ಸರ್ ಮ್ಯಾಕ್ಸ್ ರಿಲೀಸ್ ಯಾವಾಗ? ಒಂದ್ಸರಿ ಫ್ರಸ್ಟ್ರೇಟ್ ಆಗಿ ಅವ್ರನ್ನೇ ಕೇಳ್ರಿ ಅಂದ್ಬಿಟ್ರಿ ನೀವು. ಯಾಕೆ ಇಷ್ಟು ಲೇಟ್ ಯಾಕಾಯ್ತು? ಕಾರಣಗಳು ಇರ್ತವೆ, ಎಷ್ಟೋ ಕಾರಣಗಳಿರ್ತವೆ ಸಿನಿಮಾದಲ್ಲಿ. ಅದೆಲ್ಲ ಸೇರ್ಕೊಂಡು ಆಯ್ತು, ಒಂದು ಟೈಮ್ ಚೆನ್ನಾಗಿ ಬಂತು, ಟೈಮ್ ಚೆನ್ನಾಗಿ ಒಳ್ಳೆ ಡೇಟಿಗೆ ರಿಲೀಸ್ ಆಗ್ತದೆ, ಬಿಟ್ಬಿಡೋಣ. ಒಳ್ಳೆ ಡೇಟ್ ಕ್ರಿಸ್ಮಸ್ ಇದೆ, ಪ್ರಾಬ್ಲಮ್ಗಳಾಗಿದೆ. ಹಾಗಂತ ಅಲ್ಲಿ ಏನೋ ವೈಯಕ್ತಿಕವಾಗಿ ಒಬ್ಬರ ಮೇಲೆ ಒಬ್ಬರು ಪ್ರಾಬ್ಲಮ್ ಇತ್ತು ಅನ್ನೋದಲ್ಲ. ಸಿನಿಮಾದಲ್ಲಿ ಅವ್ರವ್ರದ್ದೇ ಕೆಲವು ಇಶ್ಯೂಸ್ಗಳಿತ್ತು. ಎಲ್ಲ ಒಂದ್ಸತಿ ಫ್ಲಡ್ಸ್ ಆಗಿ ಒಂದು 2 ತಿಂಗಳು ವೇಸ್ಟ್ ಆಯ್ತು ಚೆನ್ನೈಯಲ್ಲಿ. ಅದಾದ್ಮೇಲೆ ಎಲ್ಲರದ್ದು ಡೇಟ್ಸ್ ಹೊಡಿತು. ಆಮೇಲೆ ಪ್ರೊಡ್ಯೂಸರ್ ಗಾಟ್ ಸ್ಟಕ್ ಸಮ್ವೇರ್ ಎಲ್ಸ್. ಸೊ ಎಲ್ಲದೂ ಇತ್ತು, ಒಂದಿಷ್ಟು ಕಾರಣಗಳಿತ್ತು, ಎಲ್ಲ ಸೇರ್ಕೊಂಡು ಬಂತಷ್ಟೆ. ಬಟ್ ಆಗಸ್ಟ್ ಅಲ್ಲಿ ವಿಗರಸ್ ಆಗಿ ಫಾಸ್ಟ್ ಆಗಿ ಆಗಸ್ಟ್ ಅಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದಂತೂ ಹೌದು. ಅಲ್ಲೊಂದು ಟೀಸರ್ ಬಿಟ್ಟಿರ್ತೀವಿ ನಾವು, ಸೂನೆಸ್ಟ್ ಅಂತ ಲಾಸ್ಟ್ ಬರಬೇಕಿತ್ತು. ಮತ್ತೆ ಆ್ಯಕ್ಚುಲಿ ಪ್ರೊಡಕ್ಷನ್ ಸೈಡಿಂದ ಬೇಡ, ಇವಾಗ ಸ್ವಲ್ಪ ಮುಂದೆ ಹಾಕೋಣ, ಈಗ ಬೇರೆ ಬೇರೆ ಭಾಷೆಗಳಲ್ಲಿ ತುಂಬ ದೊಡ್ಡ ಸಿನಿಮಾಗಳು ಬರ್ತಾ ಇದೆ, ಎಲ್ಲ ಕಡೆ ರಿಲೀಸ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ಬೇಕು ನಮಗೆ, ಬೇಡ ಅಂತ ಅವ್ರಿಗೆ ಅವ್ರದ್ದೇ ಆದ ರೆಸರ್ವೇಷನ್ಸ್ ಇತ್ತು. ಸೊ ಐ ಥಿಂಕ್ ವಿ ಶುಡ್ ಕೋಆಪರೇಟ್ ಅಷ್ಟೇ. ಸರ್ ಇವರು ವಿಜಯ್ ಕಾರ್ತಿಕ್ ಹೊಸ ಡೈರೆಕ್ಟರ್ ಅಲ್ರಿ ಸರ್? ಅವ್ರು ಫಸ್ಟ್ ಟೈಮ್ ನೀವು ಅವ್ರಿಗೊಂದು ಅವಕಾಶ ಕೊಟ್ಟಿದ್ದೀರಿ. ಸೊ ಇದು ಹೆಂಗೆ ಸರ್, ಹೊಸಬ್ರನ್ನ ಬೆಳೆಸಬೇಕು ಅನ್ನುವಂಥ ಕಾನ್ಸೆಪ್ಟಾ ಅಥವಾ ಈಸ್ ವೆರಿ ಟ್ಯಾಲೆಂಟೆಡ್, ಎಲಿಜಿಬಲ್? ಅವ್ರಿಗೊಂದು ಗೊತ್ತಿಲ್ಲ ನನಗೆ. ಆ ಥರ ಇಲ್ಲ, ಬಂದರು ನನ್ನ ಮನೇಲಿ ಕೂತರು, ಕತೆ ಹೇಳಿದ್ರು, ಕತೆ ಇಷ್ಟ ಆಯಿತು, ಅವ್ರದ್ದು ವಿಷನ್ ಇಷ್ಟ ಆಯಿತು, ಮಾಡಿದೆ ಅಷ್ಟೇ. ಅದರಲ್ಲಿ ಏನು ರಾಕೆಟ್ ಸೈನ್ಸ್ ಇಲ್ಲ. ಅದರಲ್ಲಿ ಹೊಸಬ್ರಿಗೆ ಪ್ರೋತ್ಸಾಹ ಕೊಡಬೇಕು ಅಂದಾಗ ಹೊಸಬ್ರು ಸಿನಿಮಾಗಳು ರಿಲೀಸ್ ಆದಾಗ ಅಥವಾ ಅದಕ್ಕೆ ಟ್ವೀಟ್ ಮಾಡೋದಾಗ್ಲಿ ಹೋಗೋದಾಗ್ಲಿ ಅದು ಮಾಡ್ತಾ ಇರ್ತೀವಿ ನಾವು. ಡೈರೆಕ್ಷನ್ ಅಂತ ಬಂದಾಗ ಅಲ್ಲಿ ಪ್ರೋತ್ಸಾಹ ಅನ್ನೋದು ಬರೋದಿಲ್ಲ, ನಂಬಿಕೆ ಬರುತ್ತೆ ಅಷ್ಟೇ. ಅದರಲ್ಲಿ ಅವನ ಮೇಲೆ ನಂಬಿಕೆ ಇದೆಯಾ, ಅವ್ರ ಮೇಲೆ ನಂಬಿಕೆ ಇದೆಯಾ, ಅವ್ರು ಹೇಳೋದ್ ರೀತಿಯಲ್ಲಿ ತೆಗಿತಾರ ಅವರು, ಅದೊಂದು ಇನ್ಸ್ಟಿಂಕ್ಟ್ ಅಷ್ಟೇ. ತುಂಬಾ ಚೆನ್ನಾಗಿ ಕತೆ ಹೇಳ್ತಾರೆ, ಕ್ಲಾರಿಟಿ ತುಂಬಾ ಚೆನ್ನಾಗಿದೆ, ಮಾಡೋಣ ಅಷ್ಟೇ. ಈ ಕತೆ ಬರ್ದಿರೋದು ಅವರೇ ಅಲ್ವಾ, ಮಾಡೋರು ಅನ್ಕೊಂಡು ಒಂದು ನಂಬಿಕೆ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.